ಅಂಗಡಿಗೆ ಅಟ್ಯಾಚ್ ಆಗಿರೋದು ಒಂದು ಪುಟ್ಟ ಫ್ಯಾಕ್ಟರಿ ಇದೆ, ಐಸ್ ಕ್ರೀಮ್ ಫ್ಯಾಕ್ಟರಿ ಮಾಡ್ತೀರಾ? ಪ್ರೊಸೆಸ್ ಅಂದ್ರೆ ಫಸ್ಟ್ ಮಿಲ್ಕ್ ಸರ್, ಮೇನ್ ಹಾಲಿಗೆ ಐಸ್ ಕ್ರೀಮ್ ಬೇಕಾಗಿರೋದು ಹಾಲು. ಆಲ್ಮಂಡ್ ಅನ್ನ ಲೈಟ್ ಆಗಿ ಫ್ರೈ ಮಾಡ್ತೀವಿ, ಜಾಸ್ತಿ ಫ್ರೈ ಮಾಡಬಾರ್ದು, ಲೈಟ್ ಆಗಿ ಫ್ರೈ ಮಾಡಬೇಕು. ಸೊ ಫ್ರೆಶ್ ಆಗಿ ಸಾಫ್ಟಿ ಐಸ್ ಕ್ರೀಮ್ ರೆಡಿ ಆಗ್ತಾ ಇದೆ, ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ನಾನು ಹಾಗೆ ಒಂದು ಸ್ವಲ್ಪ ಟೇಸ್ಟ್ ಮಾಡ್ಬಿಡ್ತೀನಿ ಯಾವ ಥರ ಕ್ರೀಮಿ ಆಗಿದೆ ನೋಡಿ, ಫ್ರೆಶ್ ಐಸ್ ಕ್ರೀಮು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಬ್ಯಾಕ್ ಗ್ರೌಂಡ್ ನೋಡಿದ್ರೆ ನನಗೆ ಗೊತ್ತಾಗ್ತಾ ಇರಬೇಕು, ನಾವು ಇವತ್ತು KG ರೋಡ್ನಲ್ಲಿ ಇದ್ದೀವಿ. ಸಂತೋಷ್ ಥಿಯೇಟರ್ ಹಿಂದ್ಗಡೆ ಒಂದು ಜಾಗಕ್ಕೆ ಬಂದಿದ್ದೀವಿ, ಒಂದು ಐಸ್ ಕ್ರೀಮ್ ಜಾಗನ ತೋರಿಸ್ಬೇಕು ಅಂದ್ಬಿಟ್ಟು. ನಮ್ಮ ಸೋಮು ಕಂಪ್ಲೀಟ್ ಟೂರ್ ಮಾಡಿಸ್ತಾರೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಿಮ್ಮ ಸಪೋರ್ಟ್ ಹೆಚ್ಚು ಬೇಕಾಗುತ್ತೆ. ನಮ್ಮ ಚಾನಲ್ ಅಂತಲ್ಲ, ಒಳ್ಳೆ ಕನ್ನಡ ಕ್ರಿಯೇಟರ್ಸ್ಗೆ ನಿಮ್ಮ ಸಪೋರ್ಟ್ ಬೇಕು. ಈ ಜಾಗದು ಕಂಪ್ಲೀಟ್ ಅಡ್ರೆಸ್ ಎಲ್ಲ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಹಾಗೆ ನೀವು ನಮ್ಮನ್ನು ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ. ಯಾಕಂದರೆ ಈಗ ನಾವು ಇಲ್ಲಿ ಬಂದಿದ್ದೀವಿ, ಒಂದು ಸ್ಟೋರಿನೂ ಹಾಕಿದ್ದೀವಿ ನಾವು ಇನ್ಸ್ಟಾಗ್ರಾಮಲ್ಲಿ, ಆ ಥರ ಲೈವ್ ಅಪ್ಡೇಟ್ಸ್ ಎಲ್ಲ ಹಾಕ್ತಾ ಇರ್ತೀವಿ. ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಈಗ ಸೋಮು ಒಂದು ಕಂಪ್ಲೀಟ್ ಟೂರ್ ಮಾಡಿಸ್ತಾರೆ. ಪ್ಯೂರ್ ಮಿಲ್ಕ್ನಲ್ಲಿ ಮಾಡುವಂಥ ಐಸ್ ಕ್ರೀಮ್ ಯಾವ್ಯಾವ ಥರ ತಯಾರಿ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ನಮ್ಮ ಜೊತೆ ಇವತ್ತು ಹಿಮಾದ್ರಿ ಐಸ್ ಕ್ರೀಮ್ ಪಾರ್ಲರ್ನ ಓನರ್ ಇದ್ದಾರೆ. ಸರ್ ನಮಸ್ಕಾರ, ತಮ್ಮ ಹೆಸರು? ಗಣೇಶ್ ಹೆಗಡೆ ಅಂತ ಸರ್. ಸರ್ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸು, ಏನೆಲ್ಲ ವೆರೈಟಿ ಐಸ್ ಕ್ರೀಮ್ ಎಲ್ಲ ಸಿಗುತ್ತೆ, ಹೇಗೆಲ್ಲ ಮಾಡ್ತೀರಾ? ನಾನು ಈ ಫೀಲ್ಡಿಗೆ ಬಂದು 23 ವರ್ಷ ಆಯ್ತು ಸರ್. ಓಕೆ. 2001ರಲ್ಲಿ ಬಂದಿರೋದು. ನಾವು ಒಂದು 30 ವೆರೈಟಿ ಐಸ್ ಕ್ರೀಮ್ ಮಾಡ್ತೀವಿ ಸರ್. ಓಕೆ. ಸ್ಕೂಪ್ ಐಸ್ ಕ್ರೀಮ್ 30 ಬಿಟ್ಟರೆ ಬೇರೆ ಸ್ಪೆಷಲ್ಲು, ಗಡ್ಬಡ್ಡು, ಫಲೂದಾ, 3 ಸ್ಟಾರು, ಕಸಾಟ, DBC, ಹಾಟ್ ಚಾಕ್ಲೇಟು, ಚಾಕೋ ಬ್ರೌನಿ, ಆ ಥರ ತುಂಬ ಒಂದು 50 ವೆರೈಟಿ ಐಸ್ ಕ್ರೀಮ್ ಸ್ಪೆಷಲ್ ಇಲ್ಲೇ ರೆಡಿ ಮಾಡ್ಕೊಡ್ತೀವಿ. ಎಲ್ಲ ಇಲ್ಲೇ ರೆಡಿ ಮಾಡ್ಕೊಡೋದು. ಬೇರೆ ಐಸ್ ಕ್ರೀಮ್ಗೆ ನಿಮ್ಮ ಐಸ್ ಕ್ರೀಮ್ಗೆ ಏನು ಸ್ಪೆಷಾಲಿಟಿ ಸರ್? ಬೇರೆಯವರು ನಮ್ಮದು ಪ್ಯೂರ್ ಮಿಲ್ಕ್ ಪ್ರಾಡಕ್ಟು ಸರ್. ಓಕೆ. ಮಿಲ್ಕ್ ಪೌಡರ್ ಹಾಕಿ ಮಾಡ್ತೀವಿ. ಮೇನ್ ಮಿಲ್ಕ್ ಪ್ರಾಡಕ್ಟೇ ನಮ್ಮಲ್ಲಿ ಹೋಮ್ ಮೇಡ್ ಐಸ್ ಕ್ರೀಮ್ ಅಂತಾನೆ ಹೇಳ್ಬೋದು. ಇಲ್ಲೇ ರೆಡಿ ಮಾಡ್ತೀವಿ ನಾವು. ಈಗ ಇವತ್ತೇನಾದ್ರೂ ಮಾಡ್ತಾ ಇದ್ದೀರಾ ಇವತ್ತು? ಹೌದು, ಇವತ್ತು ಐಸ್ ಕ್ರೀಮ್ ಮಾಡ್ತಾ ಇದ್ದೀರಾ ಈಗ? ನಾವು ಇವತ್ತು ಚಾಕ್ಲೇಟ್ ಫ್ಲೇವರ್ ಮಾಡ್ತಾ ಇದೀವಿ ಸರ್. ಚಾಕ್ಲೇಟ್ ಫ್ಲೇವರ್ ಎಷ್ಟು ಕೆಜಿಗೆ ಮಾಡ್ತೀರಾ ಒಂದ್ಸಲ? ಈಗ ಅಂದ್ರೆ ಒಂದು ಮಾಡ್ರೆ ನಾವು ಒಂದು 50 ಲೀಟರ್ದು ಚಾಕ್ಲೇಟ್ ಬ್ಯಾಚ್ ಮಾಡ್ತೀವಿ ಸರ್. 50 ಲೀಟರ್ಸ್ ತೋರಿಸ್ತೀರಾ ಈಗ? ಖಂಡಿತ. ಓಕೆ, ಬನ್ನಿ. ಅಂಗಡಿಗೆ ಅಟ್ಯಾಚ್ ಆಗಿರೋದು ಒಂದು ಪುಟ್ಟ ಫ್ಯಾಕ್ಟ್ರಿ ಇದೆ, ಐಸ್ ಕ್ರೀಮ್ ಫ್ಯಾಕ್ಟ್ರಿ. ಒಳಗಡೆ ಬನ್ನಿ, ಹೇಗಿದೆ ಅಂತ ತೋರಿಸ್ತೀನಿ. ಸ್ವಲ್ಪ ಮಷೀನ್ ಎಲ್ಲ ಓಡ್ತಾ ಇರುತ್ತೆ, ಸ್ವಲ್ಪ ಸೌಂಡ್ ಇರುತ್ತೆ, ಕೋಆಪರೇಟ್ ಮಾಡಿ. ಬನ್ನಿ ಹೇಗೆಲ್ಲ ಇದೆ ಅಂತ ತೋರಿಸೋಣ. ತುಂಬಾ ಜನ ಐಸ್ ಕ್ರೀಮ್ ಚೆನ್ನಾಗಿ ತಿಂತಾರೆ. ಐಸ್ ಕ್ರೀಮ್ ಹೇಗೆ ಮಾಡಬೇಕು, ಹೇಗೆಲ್ಲ ಇರುತ್ತೆ ದೊಡ್ಡದು ಅಂತ ಗೊತ್ತಿರಲ್ಲ. ಸರ್ ಐಸ್ ಕ್ರೀಮ್ ಮಾಡ್ತಿರಲ್ಲ ಈಗ, ಆ ಪ್ರೊಸೀಜರ್ ಹೇಗೆ, ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ? ಪ್ರೊಸೆಸ್ ಅಂದ್ರೆ ಫಸ್ಟ್ ಮಿಲ್ಕ್ ಸರ್, ಮೇನ್ ಹಾಲಿಗೆ ಐಸ್ ಕ್ರೀಮ್ ಬೇಕಾಗಿರೋದು ಹಾಲು. ಓಕೆ. ಹಾಲನ್ನು ನಾವು ಇದರಲ್ಲಿ ಕಾಯಿಸ್ತೀವಿ, 70 ಡಿಗ್ರಿ ಟೆಂಪರೇಚರ್ ಅಲ್ಲಿ ಕಾಯಿಸ್ಕೊತೀವಿ. ಓಕೆ. ಇದರಲ್ಲಿ ಎಲ್ಲ ಮಿಲ್ಕ್ ಶುಗರು ಮತ್ತೆ ಮಿಲ್ಕ್ ಪೌಡ್ರು ಎಲ್ಲ ಮಿಕ್ಸಿಂಗ್ ಇದ್ರಲ್ಲಿ ಮಾಡ್ಕೋತೀವಿ. ಹಾಲು ನಂದಿನಿ ಮಿಲ್ಕೆ ಇಲ್ಲೇ ಸಪ್ಲೈ ಮಾಡ್ತಾರೆ. ನಂದಿನಿ ಮಿಲ್ಕನ್ನೇ ಹಾಕಿ ಮಾಡೋದು. ಇದರಲ್ಲಿ 150 ಲೀಟರ್ ಮಿಲ್ಕ್. ಟೋಟಲ್ ನಮ್ ಕ್ವಾಂಟಿಟಿ 200 ಲೀಟರ್ ಇರುತ್ತೆ. 200 ಲೀಟರ್ ಕೆಪಾಸಿಟಿ ಇದು. ಇದರಿಂದ ನಾವು ಏನ್ ಮಾಡ್ತೀವಿ, ಇದು 150 ಲೀಟರ್ ಹಾಕ್ತೀರಾ? ಹೌದು, 150 ಲೀಟರ್ ಹಾಲು ಹಾಕ್ತಿವಿ. ಎಕ್ಸ್ಟ್ರಾ ಶುಗರು, ಮಿಲ್ಕ್ ಪೌಡ್ರು ಎಲ್ಲ ಹಾಕ್ಬಿಟ್ಟು 200 ಲೀಟರ್ ಆಗುತ್ತೆ. ಅದ್ರನ್ನ ನಾವೇನ್ ಮಾಡ್ತೀವಿ, ಹೋಮೋಜಿನೈಸರ್ ಅಂತ. ನೆಕ್ಸ್ಟ್ ಇದು ಹೋಮೋಜಿನೈಸರ್ ಆಗುತ್ತೆ. ಹಾಲನ್ನ ಏನಂದ್ರೆ ಕಣನು ಥಿಕ್ನೆಸ್ ಕೊಡುತ್ತೆ, ಅದು ಥಿಕ್ನೆಸ್ ಕೊಡುತ್ತೆ. ಓಕೆ. ಅದರಿಂದ ಏನ್ ಮಾಡ್ತೀವಿ, ಪಂಪಿಂಗ್ ಮಾಡಿ ಇದಕ್ಕೆ ಸ್ಟೋರೇಜ್ ಮಾಡ್ಕೋತೀವಿ. ಇದರಲ್ಲಿ ಸ್ಟೋರೇಜ್ ಮಾಡ್ಕೋತೀವಿ. ನೋಡಿ ಇವಾಗ ಇದು 200 ಲೀಟರ್ ಮಿಕ್ಸಿಂಗ್ ರೆಡಿ ಇರುತ್ತೆ. ಇದರಿಂದ ನಾವು ಏನ್ ಮಾಡ್ತೀವಿ ಅಂದ್ರೆ ಏನೇನ್ ಬೇಕು, ಎಷ್ಟು ಯಾವ್ಯಾವ ಫ್ಲೇವರ್ ಎಷ್ಟೆಷ್ಟು ಬೇಕು ಅಂತ ಹೇಳಿ ಮಿಕ್ಸಿಂಗ್ ಮಾಡಿ ಅಲ್ಲಿ ಗಟ್ಟಿ ಆಗಿದೆಯಲ್ಲ ಹಾಲಿಗ? ಗಟ್ಟಿ ಏನಿಲ್ಲ, ಮೀಡಿಯಂ ಗಟ್ಟಿ ಇರುತ್ತೆ. ಓಕೆ. ಅಲ್ಲಿಂದ ಎಲ್ಲ ಮಿಕ್ಸ್ ಆಗಿ ಇಲ್ಲಿ ಬಂದು. ಹೌದು. ನೆಕ್ಸ್ಟ್ ಎಲ್ಲ ಹೋಗುತ್ತೆ ಸರ್ ಇದು? ನೆಕ್ಸ್ಟ್ ಸರ್ ಇಲ್ಲಿ ನೋಡಿ, ಇದು ಐಸ್ ಕ್ರೀಮ್ ಮೇಕರ್. ಓಕೆ. ಇದು ಮೇನ್ ಇದು ಐಸ್ ಕ್ರೀಮ್ ಮೇಕಿಂಗ್. ಇದು ಏನ್ ಮಾಡ್ತೀವಿ, ಇದರಲ್ಲಿ ನಾವು ಎಷ್ಟೆಷ್ಟು ಕ್ವಾಂಟಿಟಿ ಬೇಕೋ ಅಷ್ಟೊಂದು ಫ್ಲೇವರ್ ಮಿಕ್ಸ್ ಮಾಡಿ, ಇಷ್ಟು ಮಿಲ್ಕಿಗೆ ಇಷ್ಟು ಫ್ಲೇವರ್ ಅಂತ ಹಾಕ್ಬೇಕು. ಅದನ್ನು ಮಾಡಿ ಇದರಿಂದ ಐಸ್ ಕ್ರೀಮ್ ನಾವು ಹೊರಗಡೆ ತಗೊಳ್ತೀವಿ. ಆಕ್ಚುಲಿ ನೀವು ಬರೀ ಫ್ಲೇವರ್ ಮಾತ್ರ ಇಟ್ಕೊಂಡಿರೋದು. ಫ್ಲೇವರ್ ಅದೆಷ್ಟೋ ಇದರಿಂದ ಪಂಪ್ ಆಗಿ ಇಲ್ಲಿ ಬರುತ್ತೆ. ಈಗ ಯಾವ ಫ್ಲೇವರ್ ಇದೆ ಅದರಲ್ಲಿ? ಇದು ಚಾಕ್ಲೇಟ್ ಸರ್. 50 ಲೀಟರ್ ಚಾಕ್ಲೇಟ್ ಮಿಕ್ಸಿಂಗ್ ರೆಡಿ ಮಾಡ್ಕೊಂಡಿದೀವಿ. 50 ಲೀಟರ್ ಒಂದ್ಸಲಿ ಬ್ಯಾಚ್ ಮಾಡ್ತೀವಿ ನಾವು. ಎಲ್ಲ ಫ್ಲೇವರ್ ಆಡ್ ಆಗಿದೆ ಇದಕ್ಕೆ. ಚಾಕ್ಲೇಟ್ ಪೌಡರ್, ಅದಕ್ಕೆ ಬೇಕಾಗಿದ್ದ ಫ್ಲೇವರ್ಸ್ ಎಲ್ಲ ಆಡ್ ಆಗಿರುತ್ತೆ. ಇವಾಗ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಇದರಲ್ಲಿ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಇಲ್ಲಿ ಬಂದು ಐಸ್ ಕ್ರೀಮ್ ರೆಡಿ ಆಗಿ ಈಗ ಬರ್ತಿರೋದು, ಐಸ್ ಕ್ರೀಮ್ ರೆಡಿ ಆಗಿ ಬರ್ತಿರೋದು ಇದು? ಇಲ್ಲ, ಇನ್ನು ಒಂದು 2 ಮಿನಿಟ್ಸ್ ಬರುತ್ತೆ. ಈಗ ಸ್ಟಾರ್ಟ್ ಆಗಿದೆ ಜಸ್ಟ್. ಓಕೆ. ಇನ್ನೊಂದು ನಿಮಿಷ ಹೋದ್ರೆ, 2 ನಿಮಿಷ ಹೋದ್ರೆ ಫುಲ್ ಗಟ್ಟಿಯಾಗಿ ಬರುತ್ತೆ. ಐಸ್ ಕ್ರೀಮ್ ಎಷ್ಟು ಟೆಂಪರೇಚರ್ ಅಲ್ಲಿರ್ಬೇಕಿದು ಐಸ್ ಕ್ರೀಮ್ ಆಗಿ ಬರಬೇಕು ಅಂದ್ರೆ?
ಯಾವ್ದು ಇದು 2.5 ಅಲ್ಲಿ ಇರುತ್ತೆ ಟೆಂಪರೇಚರ್. ಈಗ 2.5 ಹೋಗುತ್ತೆ. ಈಗ 2.4 ಇದೆ. 5 ಅಲ್ಲಿ ಮಾಡಿದ್ರೆ ನಾವು ತೆಗಿಬಹುದು. ನಮ್ಗೆ ಇದ್ರಲ್ಲಿ ಹಾರ್ಡ್ನೆಸ್ ಗೊತ್ತಾಗುತ್ತೆ. 2.5 ಬಂದ್ರೆ ಹಾರ್ಡ್ನೆಸ್ ಗೊತ್ತಾಗ್ಬಿಡುತ್ತೆ. ಈ ಐಸ್ ಕ್ರೀಮು ಅಂದ್ರೆ ಟೋಟಲ್ ಏನೆಲ್ಲ ಮಿಕ್ಸ್ ಇರುತ್ತೆ ಇದರಲ್ಲಿ? ಈಗ ನಾನೊಂದು ಐಸ್ ಕ್ರೀಮ್ ತಿಂತೀನಿ ಅಂದ್ರೆ ಅದರಲ್ಲಿ ಏನೆಲ್ಲ ಇರುತ್ತೆ ಐಸ್ ಕ್ರೀಮ್? ಮೇನ್ ಸರ್ ಹಾಲು, ಶುಗರ್ ಮತ್ತೆ ಸ್ಟೆಪ್ಲೈಜರ್ ಅಂತ ಅಂದ್ರೆ ಐಸ್ ಕ್ರೀಮ್ ಒದಗಲಿಕ್ಕೆ ಹಾಕ್ತಿವಿ ನಾವು. ಓಕೆ, ಅದನ್ನು ಮೇನ್. ಮತ್ತೆ ಮಿಲ್ಕ್ ಪೌಡರ್ ಮತ್ತೆ ಲಿಕ್ವಿಡ್ ಗ್ಲೂಕೋಸ್ ಅಂತ ಆಡ್ ಮಾಡ್ತೀವಿ. ಲಿಕ್ವಿಡ್ ಗ್ಲೂಕೋಸ್. ಆಮೇಲೆ ಫ್ಲೇವರ್ ಅಂತ ಈ ಫ್ಲೇವರ್ ಅಂದ್ರೆ ಬುಷ್ ಕಂಪನಿದೇ ಯೂಸ್ ಮಾಡ್ತೀವಿ ನಾವು. ಅದು IFF ಬ್ರ್ಯಾಂಡ್ ಇರೋದನ್ನ. ಈಗ ನೋಡಿ ಐಸ್ ಕ್ರೀಮ್ ರೆಡಿ ಆಗಿ ಬರ್ತಾ ಇದೆ. ಓಕೆ ಓಕೆ ಓಕೆ. ನಿಮ್ದು ಏನಾದ್ರು ಬ್ರಾಂಚಸ್ ಏನಾದ್ರು ಇದೆಯಾ? ಬ್ರಾಂಚ್ ನಮ್ದು ರಾಜಾಜಿನಗರ ಒಂದಿದೆ ಸರ್. ಓಕೆ. ಬಟ್ ನೀವು ಮಾಡಿದ್ನ ಬೇರೆ ಯಾರನ್ನ ತಗೊಂಡು ಹೋಗ್ತಾರಾ? ಕ್ಯಾಟರಿಂಗ್ ಈಗೆಲ್ಲ ಸಪ್ಲೈ ಕೊಡ್ತೀವಿ. ಕ್ಯಾಟರಿಂಗ್ ಸಪ್ಲೈ ಇದೆ. ಓಕೆ. ಈಗ ಏನೋ ಪಾರ್ಸಲ್ ತಗೊಂಡ್ರೆ ನಾನು ಎಷ್ಟು ಅವರ್ ಇರುತ್ತೆ ಅದು? ಒಂದು ಹಾಫ್ ಅನ್ ಅವರ್ ಸರ್. ನಾವು ಇಲ್ಲಿಂದ ನಾವು ಅಂಗಡಿಯಿಂದ ಕೊಡುವಾಗ್ಲೂ ಅಷ್ಟೇ ಹೇಳ್ಬಿಟ್ಟೆ ಕೊಡ್ತೀವಿ. ಹಾಫ್ ಅನ್ ಅವರ್ ನಾವು ಇದ್ರ ಮಾಡ್ತೀವಿ. ತಗೊಂಡು ಫ್ರಿಜ್ ಅಲ್ಲಿ ಇಟ್ಕೊಂಡ್ಬಿಡ್ಬೇಕು. ಫ್ರಿಜ್ ಅಲ್ಲಿ ಇಟ್ಕೋಬೇಕು. ಓಕೆ ಓಕೆ. ಫ್ರಿಜ್ ಫ್ರೀಜರ್ ಎಲ್ಲಾದ್ರೂ ಇಟ್ಕೊಂಡ್ಬಿಡ್ಬೋದು. ನೋಡಿ, ಬಾಕ್ಸ್ ಮಿಲ್ಲನ್ನೇ ಹಾಕ್ಬಿಟ್ಟಿದ್ದಾರೆ. 100% ಮಿಲ್ಕ್ ಐಸ್ ಕ್ರೀಮ್ ಅಂತಾನೆ ಹಾಕ್ಬಿಟ್ಟಿದ್ದಾರೆ. ಇನ್ನೊಂದು ಇಲ್ಲಿ ಹಾಕಿದ್ದಾರೆ, ವಿ ಅಂಡರ್ಟೇಕ್ ಆಲ್ ಪಾರ್ಟಿ ಆರ್ಡರ್ಸ್ ಅಂತ. ಪಾರ್ಟಿ ಆರ್ಡರ್ ಯಾರಿಗಾನ ಬಲ್ಕಾಗಿ ಬೇಕಂತ ಹೇಳಿದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ತಗೊಂಡು ಹೋಗ್ಬೋದು. ಎಷ್ಟು ಲೀಟರ್ ಇದೆ ಸರ್ ಇದರಲ್ಲಿ? ಇದು 4 ಲೀಟರ್ ಸರ್. 4 ಲೀಟರ್. 4 ಲೀಟರ್ ಗ್ರಾಮಲ್ಲಿ ತಗೊಂಡ್ರೆ 2 kg 100 ಗ್ರಾಮ್ ಬರುತ್ತೆ. ಓಕೆ. ನಾನು ಇವತ್ತು ಈಗ ಟೈಮ್ 11 ಗಂಟೆ ಈಗ ಸ್ಟಾರ್ಟ್ ಆಗಿದೆ. ಇದು ಎಷ್ಟು ದಿನ ಇರುತ್ತೆ ಇದ್ರ ಎಕ್ಸ್ಪೈರಿ ಡೇಟ್ ಅಂತ ಏನಾದ್ರು? 6 ಮಂತ್ ಸರ್. 6 ಮಂತ್? 6 ಮಂತ್ ಇಡ್ಬೋದು ಐಸ್ ಕ್ರೀಮ್, ಏನೂ ಆಗಲ್ಲ. ಮತ್ತೆ ಟೆಂಪರೇಚರ್ ಒಂದೇ ತರ ಇರ್ಬೇಕಷ್ಟೇ. ಸರ್, ಸಿಕ್ಕಾಪಟ್ಟೆ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ದೀರಾ ಇಲ್ಲಿ. ಈ ಡ್ರೈ ಫ್ರೂಟ್ಸ್ ಎಲ್ಲ ಏನಕ್ಕೆ ಯೂಸ್ ಮಾಡ್ತೀರಾ ನೀವು? ಸರ್, ಇದು ಈ ಚಾಕ್ಲೇಟ್ ಅಲ್ಲಿ ಚಾಕೋ ಆಲ್ಮಂಡ್ ಅಂತ ಯೂಸ್ ಮಾಡ್ತೀವಿ. ಓಕೆ. ಆಮೇಲೆ ನಾವು ಕೌಂಟರ್ ಅಂಗಡಿಯಲ್ಲಿ ಈ ಟಾಪಿಂಗ್ ಈಗೆಲ್ಲ ಬಾದಾಮಿ ಮತ್ತೆ ಗೋಡಂಬಿ ಎಲ್ಲ ಹಾಕೊಡ್ತೀವಲ್ಲ, ಅದನ್ನ ಸ್ವಲ್ಪ ಫ್ರೈ ಮಾಡಿ ಹಾಕ್ತಿವಿ ನಾವು. ಫ್ರೈ ಮಾಡಿ ಹೌದು. ಓಕೆ. ಫ್ಲೇವರ್ಗೆ ಫ್ಲೇವರ್ಗೆ. ಓಕೆ ಓಕೆ. ನೋಡಿ, ಈಗ ಚಾಕ್ಲೇಟ್ ಫ್ಯಾಮಿಲಿ ಪ್ಯಾಕ್ ಮಾಡ್ತಾ ಇದೀವಿ. ಇದು 1 ಲೀಟರ್ ಪ್ಯಾಕ್ ಸರ್. ಇದು 1 ಲೀಟರ್ ಪ್ಯಾಕ್. 1 ಲೀಟರ್ ಪ್ಯಾಕ್ ಚಾಕ್ಲೇಟ್ ವಿತ್ ಚಿಪ್ಸ್ ಬರುತ್ತೆ. ಎಷ್ಟಿದೆ ಸರ್ ಪ್ರೈಸ್ ಇದ್ರದ್ದು? ಇದು 250 ಸರ್. 1 ಲೀಟರ್ 250 rupees. 1 ಲೀಟರ್ ಬರುತ್ತೆ ಸರ್. ಓಕೆ. ಇದು ಎಷ್ಟು ನಿಮಿಷ ಹಿಡಿಯುತ್ತೆ? ಎಷ್ಟು ಗಂಟೆ ಹಿಡಿಯುತ್ತೆ? ನೀವು 50 ಲೀಟರ್ ಫಿಲ್ ಇವತ್ತು ಒಂದು ಹಾಫ್ ಅನ್ ಅವರ್ ಸರ್. ಹಾಫ್ ಅನ್ ಅವರ್ಗೆಲ್ಲನೂ? ಹಾಫ್ ಅನ್ ಅವರ್ಗೆಲ್ಲ ಕ್ಲೋಸ್ ಆಗುತ್ತೆ. ಸೂಪರ್. ಮತ್ತೆ ನೀಟಾಗೆಲ್ಲ ವಾಶ್ ಮಾಡ್ಕೊಬೇಕಾ? ಮತ್ತೆ ಹೌದು. ಮಿಲ್ಕ್ ಕಂಟೆಸ್ಟೆಂಟ್ ಅಲ್ಲ ಸರ್, ಎಲ್ಲ ಕ್ಲೀನ್ ಆಗಿ ವಾಶ್ ಮಾಡಿಯೇ ಮಾಡ್ಬೇಕು, ಇಲ್ಲ ಅಂದ್ರೆ ಸ್ಮೆಲ್ ಬಂದ್ಬಿಡುತ್ತೆ. ಹೌದು. ಹಾಲಿನ ಪದಾರ್ಥವನ್ನು ಯಾವ್ದಾದ್ರು ತಗೊಂಡ್ರು ಅಷ್ಟೇ. ಸೊ ಫ್ರೆಶ್ ಆಗಿ ಸಾಫ್ಟಿ ಐಸ್ ಕ್ರೀಮ್ ರೆಡಿ ಆಗ್ತಾ ಇದೆ, ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ನಾನು ಹಾಗೆ ಒಂದು ಸ್ವಲ್ಪ ಟೇಸ್ಟ್ ಮಾಡ್ಬಿಡ್ತೀನಿ. ಸರ್, ಇದನ್ನಲ್ಲಿ ಸ್ವಲ್ಪ ಕೊಡ್ತೀರಾ ನನಗೆ? ಖಂಡಿತ ಸರ್. ಇದು ಸಾಫ್ಟಿ ಅಂತಾರಲ್ವಾ, ಅದು ಇದು ಚೆನ್ನಾಗಿ ಫ್ರೋಸನ್ ಆದ್ಮೇಲೆ ಐಸ್ ಕ್ರೀಮ್ ಅಂತ ಕರಿಬೋದಾ? ಹೌದೌದು, ಖಂಡಿತ. ಇದು ಸಾಫ್ಟಿ ಐಸ್ ಕ್ರೀಮು. ಸ್ಪೂನಲ್ಲಿ ತೊಗೊಂಡು ಬಂದು ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಕ್ರೀಮಿ ಆಗಿದೆ ನೋಡಿ. ಫ್ರೆಶ್ ಐಸ್ ಕ್ರೀಮು. ನಾನು ಲೈಫಲ್ಲಿ ಫಸ್ಟ್ ಟೈಮ್ ತಿಂತಾ ಇದ್ದೀನಿ, ಬ್ಯಾಚಿಂದ ಹೊರಗಡೆ ಬರ್ತಾ ಇದ್ದಂಗೆ. ಸೊ ನೀವೇನಾದರೂ ಈ ಥರ ಐಸ್ ಕ್ರೀಮ್ನ ಟೇಸ್ಟ್ ಮಾಡಬೇಕು ಅಂದರೆ ಹಿಮಾದ್ರಿ ಐಸ್ ಕ್ರೀಮ್ ಬನ್ನಿ. ಅಡ್ರೆಸ್ ಎಲ್ಲ ನಿಮ್ಗೆ ಆಲ್ರೆಡಿ ನಮ್ಮ ಸೋಮು ತಿಳಿಸ್ಕೊಟ್ಟಿದ್ದಾರೆ, ನಾನು ತಿಳಿಸ್ಕೊಟ್ಟಿದ್ದೀನಿ. ಬಲ್ಕ್ ಆರ್ಡರ್ಸ್ ಏನಿದೆ ನೀವು ಆರಾಮ್ಸೆ ಇವರು ಆರ್ಡರ್ ಪ್ಲೇಸ್ ಮಾಡ್ಬೋದು. ಈಗ ಟೇಸ್ಟ್ ಮಾಡ್ಬಿಡ್ತೀನಿ. ಫ್ರೆಶ್ ಐಸ್ ಕ್ರೀಮು. ಆಹಾ, ಆ ಚಾಕ್ಲೇಟ್ ಫ್ಲೇವರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸಖತ್ ಕ್ರೀಮಿ. ತಣ್ಣಕ್ಕಿ ಅಂದರೆ ಹೆಚ್ಚು ತಣ್ಣಕ್ಕಿಲ್ಲ, ಆ ಸಾಫ್ಟಿ ಒಂದು ಫೀಲ್ ಕೊಡುತ್ತೆ. ಮೊದಲೆಲ್ಲ MTR ಸಾಫ್ಟಿ ಐಸ್ ಕ್ರೀಮ್ದು ಅಲ್ಲಲ್ಲಿ ಇದು ಸಿಗ್ತಾ ಇತ್ತು, ಅದೇ ಥರ ಒಂದು ಫೀಲ್ ಕೊಡ್ತಾ ಇದೆ. ಫ್ರೆಶ್ ಐಸ್ ಕ್ರೀಮ್ ಇದು. ಖಂಡಿತ ಹಿಮಾಲಯ ಐಸ್ ಕ್ರೀಮ್ಗೆ ಒಂದ್ಸರಿ ವಿಸಿಟ್ ಮಾಡಿ, ಅದ್ಭುತವಾಗಿದೆ. ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಬಲ್ಕ್ ಆರ್ಡರ್ಸ್ ಎಲ್ಲ ತುಂಬ ಮಾಡ್ತಾರಂತೆ. ಆರ್ಡರ್ ಮಾಡಿ. ನಿಮ್ಮ ಮನೆಯಲ್ಲಿ ಏನಾದರೂ ವಿಶೇಷ ಇದ್ದರೆ ಬಲ್ಕ್ ಆರ್ಡರ್ಸ್ ಎಲ್ಲ ತಗೊತಾರೆ, ಆರ್ಡರ್ ಮಾಡಿ ಇವ್ರ ಹತ್ರ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇನ್ನೂ ವೆರೈಟೀಸ್ ಆಫ್ ಐಸ್ ಕ್ರೀಮ್ ಇದೆ. ನಾನು ಸೋಮು ಒಂದೊಂದೇ ಆದಷ್ಟು ಟೇಸ್ಟ್ ಮಾಡಿ ಹೇಳ್ಬಿಡ್ತೀವಿ. ನೋಡ್ತಾ ಇರಿ ವಿಡಿಯೋನ. ಈ ಒಂದು ಪ್ರಯತ್ನ ನಿಮಗೋಸ್ಕರ ಮಾಡ್ತಾ ಇದ್ದೀವಿ. ಈ ವಿಡಿಯೋಗೆ ಜಾಸ್ತಿ ಸಪೋರ್ಟ್ ಬೇಕಾಗುತ್ತೆ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇಷ್ಟು ಎಫರ್ಟ್ ಹಾಕಿ ಮಾಡ್ತಾ ಇರೋದು ನಿಮಗೋಸ್ಕರ, ದಯವಿಟ್ಟು ಸಪೋರ್ಟ್ ಮಾಡಿ. ಚಾಕ್ಲೇಟಲ್ಲೇ ಎಷ್ಟೆಲ್ಲ ವೆರೈಟಿ ಮಾಡ್ಬೋದು ಸರ್? ಸರ್, ಚಾಕ್ಲೇಟಲ್ಲೇ ಒಂದು 4-5 ವೆರೈಟಿ ಮಾಡ್ಬೋದು ಸರ್. ಓಕೆ. ಚಾಕ್ಲೇಟು, ಚಾಕೋ ಆಲ್ಮಂಡು, ಬೆಲ್ಜಿಯಂ ಚಾಕ್ಲೇಟು. ಈಗ ಮಾಡ್ತಿರೋ ಚಾಕೋ ಆಲ್ಮಂಡ್ ಅಂತ. ಆಲ್ಮಂಡ್ ಎಲ್ಲಾನು ನೀಟಾಗಿ ಚಾಪ್ ಮಾಡ್ಕೊಂಡು. ಹೌದು, ಆಲ್ಮಂಡ್ ಎಲ್ಲ ನಾವು ಫ್ರೈ ಮಾಡಿ ಹಾಕ್ತೀವಿ. ಫ್ರೈ ಮಾಡಿ ಹಾಕಬೇಕು. ಹೌದು. ಆಮೇಲೆ ಈ ತರ ಚಾಕ್ಲೇಟ್ ಸಾಸ್ ಅನ್ನ ಇದು ಮಾಡ್ತೀವಿ ನಾವು, ಮಿಕ್ಸ್ ಮಾಡ್ತೀವಿ ಇದರಲ್ಲಿ. ಓಕೆ.
ತುಂಬಾ ಟೇಸ್ಟ್ ಇರುತ್ತೆ. ತಿಂತಿರ್ಬೇಕಂದ್ರೆ ಹೌದು ಹೌದು ಚೆನ್ನಾಗಿರುತ್ತೆ ಅದು. ಹೌದು. ಆಲ್ಮಂಡ್ ಅನ್ನ ಲೈಟ್ ಆಗಿ ಫ್ರೈ ಮಾಡ್ತೀವಿ, ಜಾಸ್ತಿ ಫ್ರೈ ಮಾಡಬಾರ್ದು, ಲೈಟ್ ಆಗಿ ಫ್ರೈ ಮಾಡಬೇಕು. ಮತ್ತೆ ಕ್ಯಾಶ್ಯೂ ನಟ್ಸ್ ಅನ್ನ ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದೀವಿ. ಸರ್ ನಾನು ಕೆಲವೊಂದು ಫ್ಲೇವರ್ಸ್ ನೋಡ್ತಾ ಇದ್ದೆ ಇಲ್ಲಿ ನಿಮ್ಮಲ್ಲಿ. ಜಾಕ್ ಫ್ರೂಟ್ ಆಗಿರ್ಬೋದು, ಚಿಕ್ಕು ಆಗಿರ್ಬೋದು, ಈ ತರ ಫ್ರೂಟ್ಸ್ ಎಷ್ಟು ಮಾಡ್ತೀರಾ ಸರ್ ನೀವು? ಸರ್ ನಾವು ಅದು ಒಂದೊಂದಿನ ಒಂದೊಂದು ಬ್ಯಾಚ್ ಮಾಡ್ತೀವಿ. ಬನಾನೂ ಇತ್ತಲ್ಲ, ಬನಾನಾ, ಸೀಬೆಕಾಯಿ ಅವೆಲ್ಲ ಮಾಡಿದವಾಗ ಇದು ಕಡಿಮೆ ಕ್ವಾಂಟಿಟಿ ಮಾಡಕ್ ಆಗಲ್ಲ ಮಿಷನ್ ಅಲ್ಲಿ, ಜಾಸ್ತಿ ಕ್ವಾಂಟಿಟಿನೇ ಮಾಡಬೇಕು. ಅವಾಗ ವೀಕ್ಲಿ ಒನ್ ಟೈಮ್ ಮಾಡಿದವಾಗ ನಾವು ಸ್ಟೋರೇಜ್ ಮಾಡಿ ಇಟ್ಬಿಡ್ತೀವಿ ಮಾಡಿ. ನೀವು ನೆಕ್ಸ್ಟ್ ಬಂದಾಗ ಯಾವಾಗಾದ್ರೂ ಟ್ರೈ ಮಾಡಿ. ಲಾಸ್ಟ್ ಟೈಮ್ ಒಂದು ನೋಡಿದೆ ಪಲ್ಪ್ ಎಲ್ಲ ಇತ್ತು, ಅದು ನಾನು ತಿಂದಾಗ ಅದು ಚೆನ್ನಾಗಿತ್ತು. ಇದ್ರದ್ದು ಸೀಬೆಕಾಯ್ದು ಹೌದು ಸರ್, ಅದು ಹಂಗೆ ಪಲ್ಪ್ ಬಾಯಿ ಸಿಗಂಗೆ ಮಾಡ್ತೀವಿ ನಾವು. ಹಣ್ಣನ್ನ ಹಣ್ಣು ಪೀಸಸ್ ಅನ್ನ ಹಾಕ್ಬಿಟ್ಟು ಬಾಯಿ ಸಿಗೋದು ಫುಲ್ ನ್ಯಾಚುರಲ್, ಅದು ಏನು ಫ್ಲೇವರ್ ಆಡ್ ಮಾಡಲ್ಲ. ಸೂಪರ್ ಸರ್. ಸರ್ ಈ ಐಸ್ ಕ್ರೀಮ್ ನಾವೇನಾದ್ರೂ ಮನೆಯಲ್ಲೂ ತಯಾರು ಮಾಡ್ಬೋದಾ? ಮನೆಯಲ್ಲಿ ಮಾಡಿದ್ರೆ ಮಾಡ್ಬೋದು ಸರ್, ಆದ್ರೆ ಈ ತರ ಫ್ಲೇವರ್ ಇದು ಬರಲ್ಲ, ಟೇಸ್ಟ್ ಬರಲ್ಲ ಅದು. ಮನೇಲೆಲ್ಲ ಈ ಮಿಕ್ಸಿಲೆಲ್ಲ ಮಾಡ್ತಾರೆ, ಮಿಕ್ಸಿಂಗ್ ಪೌಡರ್ ತಂದು, ಆದ್ರೆ ಈ ತರ ಟೇಸ್ಟ್ ಬರಲ್ಲ. ಆಮೇಲೆ ಮನೆ ಫ್ರೀಜರೇ ಅದು ಬೇರೆ ತರ, ನಮ್ದೆಲ್ಲ ಇದೆ ಹೆವಿ ಫ್ರೀಜರ್ಗಳು. ಓಕೆ ನೋಡಿ, ಈಗ ನೀವು ಬೇಕಾದ್ರೆ ಅದು ನೋಡ್ಕೊಳ್ಳಿ. ನಾವು ಅದು ಟೆಂಪರೇಚರ್ ಈಗ 24 ಇದೆ, -40 ತನಕ ಹೋಗುತ್ತೆ ಅದು. -40 ಈಗ ಐಸ್ ಕ್ರೀಮ್ ಎಲ್ಲ ಎಷ್ಟು ಟೆಂಪರೇಚರ್ ಇಡ್ತೀರಾ ಈಗ? -30 35 ತನಕ ಇಡ್ತೀವಿ ಸರ್. 30-35 ತುಂಬಾ ಇಟ್ಬಿಟ್ರೆ ಕಲ್ಲಾಗ್ಬಿಡುತ್ತಲ್ವಾ ಅದು? ಕಲ್ಲು ಹಾಕೊಂಡು ಅದು ಇರ್ಲೇಬೇಕು ಸರ್, ಅಷ್ಟು ಕಲ್ಲ ಇದು ಹಾರ್ಡ್ನೆಸ್ ಇರ್ಲೇಬೇಕು. ಅಲ್ಲಿಂದ ಮಾಡಿ ಸ್ಟೋರೇಜ್ ಅಂತ ಇಲ್ಲಿ ಇಟ್ಬಿಡ್ತಾರೆ. ಹೇಳ್ತಿದ್ರು ಟೆಂಪ್ರೇಚರು -24 ಅಲ್ಲಿದೆ, ಈಗ -40 ತನಕ ಹೋಗುತ್ತಂತೆ. ಎಷ್ಟು ಹಾರ್ಡ್ನೆಸ್ ಬರುತ್ತೋ ಅಷ್ಟು ಒಳ್ಳೇದು ಅಂತ ಹೇಳ್ತಿದ್ರು. ಸೊ ನೋಡಿ, ಒಂದೊಂದೇ ಜೋಡಿಸ್ತಾ ಇದ್ದಾರೆ ಮಾಡಿ ಈಗ. ಸರ್ ಏನೋ ಒಂದು ಬ್ಯಾಚ್ ಮಾಡಿ ಮುಗಿಸ್ಬಿಟ್ರಿ ನಮ್ಮ ಮುಂದ್ಗಡೆನೆ. ನಾವು ಮಾತಾಡ್ತಾ ನೋಡಿ ಕ್ಯಾಪ್ಚರ್ ಮಾಡಿದೀವಿ, ಒಳ್ಳೆ ಫೂಟೇಜಸ್ ಸಿಕ್ಕಿದೆ ಅಂತ ನಂಬ್ತೀವಿ. ಖುಷಿ ಆಗಿದ್ರೆ ಲೈಕ್ ಬಟನ್ ಒತ್ಬಿಡಿ. ಸರ್ ಇದ್ರ ಪ್ರಿಪ್ರೇಷನ್ ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಒಂದು ಬ್ಯಾಚ್ ಮಾಡಬೇಕು ಅಂದ್ರೆ? ಸರ್ ಒಂದಿನ ಮುಂಚೆ ನಾವು ಹಾಲ್ ರೆಡಿ ಮಾಡ್ಕೋತೀವಿ. ಮಿಕ್ಸಿಂಗ್ ಎಲ್ಲ ರೆಡಿ ಮಾಡಿ ಮಾರನೇ ದಿನ ಐಸ್ ಕ್ರೀಮ್ ಮಾಡೋದಷ್ಟೇ ಇಟ್ಕೋತೀವಿ. ಅದು ಆವಾಗ ಮಾಡಿದ್ರೆ ಮಾತ್ರ ಐಸ್ ಕ್ರೀಮ್ ಒಳ್ಳೆ ಚೆನ್ನಾಗಿ ಬರುತ್ತೆ. ಕೋಲ್ಡು ಆಗಿರುತ್ತೆ ಹಾಲು ಒಳ್ಳೆ, ಅವಾಗ ಐಸ್ ಕ್ರೀಮ್ ಸಾಫ್ಟ್ನೆಸ್ ಆಗಿ ಚೆನ್ನಾಗಿ ಬರುತ್ತೆ. ಒಂದು 24 ಅವರ್ಸ್ ಸರ್, ಒಂದು ಬ್ಯಾಚ್ 24 ಅವರ್ಸ್ ಅಲ್ಲಿ ಒಂದು ಬ್ಯಾಚ್ ರೆಡಿ ಆಗುತ್ತೆ. 24 ಅವರ್ಸ್ ಬೇಕು. ಒಂದು ಸ್ಕೂಪ್ ಐಸ್ ಕ್ರೀಮ್ ಹಿಂಗಡೆ 24 ಗಂಟೆ ಶ್ರಮ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಥ್ಯಾಂಕ್ಸ್ ಸರ್, ಡೀಟೇಲ್ ಆಗಿ ನಮಗೆ ಎಲ್ಲ ಪ್ರಾಸೆಸ್ಸನ್ನು ತಿಳಿಸ್ಕೊಟ್ಟಿದ್ದೀರಾ. ಹಿಮಾದ್ರಿ ಐಸ್ ಕ್ರೀಮ್ ಅಲ್ಲಿ ಯಾವ್ಯಾವ ತರ ನೀವು ಐಸ್ ಕ್ರೀಮ್ ತಯಾರಿ ಮಾಡ್ತೀರಾ ಅಂತ ತುಂಬಾ ಥ್ಯಾಂಕ್ಸ್. ಈಗ ನಿಮ್ಮ ಔಟ್ಲೆಟ್ ನಲ್ಲಿ ಎಷ್ಟೊಂದು 30 ವೆರೈಟಿ ನಮ್ ಕಣ್ಮುಂದೆ ಕಾಣಿಸುತ್ತೆ. ನೀವು ಒಂದು 50 ವೆರೈಟಿ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ಯಾವ್ದಾದ್ರು ಒಂದು ಬೆಸ್ಟ್ ಒಂದು ರಿಯಲ್ ಫ್ರೂಟ್ ಒಂದು ಕೊಡಿ ನಮಗೆ ಟೇಸ್ಟ್ ಮಾಡಕ್ಕೆ. ಮತ್ತೆ ನಿಮ್ಮ ಒಂದು ಸ್ಪೆಷಲ್ ಐಸ್ ಕ್ರೀಮ್ ನ ನಮಗೆ ಪ್ರಿಪೇರ್ ಮಾಡ್ಕೊಡಿ ಅಂತ ಕೇಳ್ಕೊಂತೀನಿ. ಈಗ ನೆಕ್ಸ್ಟ್ ಸಮ್ಮರ್ ಬರ್ತಾ ಇದೆ, ನಮ್ಮಲ್ಲಿ ಬನ್ನಿ. ಇನ್ನು ತುಂಬಾ ವೆರೈಟಿ ಐಸ್ ಕ್ರೀಮ್ ಮಾಡ್ತಾ ಇದೀವಿ, ಇನ್ನೂ ಸ್ಪೆಷಲ್ ವೆರೈಟಿ ಐಸ್ ಕ್ರೀಮ್ ಮಾಡ್ತಾ ಇದೀನಿ. ನಿಮ್ಗೆ ನೆಕ್ಸ್ಟ್ ವೀಕ್ ಬಂದ್ರೆ ಎಲ್ಲ ಇನ್ನೂ ವೆರೈಟಿ ತುಂಬಾ ಸಿಗುತ್ತೆ. ಹೌದಾ? ಹೌದು ಸರಿ ಸರ್, ನೆಕ್ಸ್ಟ್ ಸಮ್ಮರ್ಗೆ ಬನ್ನಿ ನೋಡಿ. ಈ ವಿಡಿಯೋಗೆ ಹೆಂಗ್ ರೆಸ್ಪಾನ್ಸ್ ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಕಂಪ್ಲೀಟ್ ಇನ್ನೊಂದು ಎಪಿಸೋಡ್ ಮಾಡಿ ತೋರಿಸ್ತೀವಿ ನಿಮ್ಗೆ. ಈಗ ನಮ್ಗೆ ಐಸ್ ಕ್ರೀಮ್ ಕೊಟ್ಬಿಡಿ ಸರ್ ಟೇಸ್ಟ್ ಮಾಡಕ್ಕೆ. ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಬಿಡಿ ಸರ್, ಯಾವ ವೆರೈಟಿ ಏನೆಲ್ಲ ಸಿಗುತ್ತೆ ನಿಮ್ಮಲ್ಲಿ ತೋರಿಸ್ಬಿಡಿ ಸರ್. ಹಾಗೆ ನೋಡಿ, ಈ ತರ ಕುಲ್ಫಿ ಸಿಗುತ್ತೆ. 5 ಫ್ಲೇವರ್ ಕುಲ್ಫೀಸ್ ಇದೆ. ಬ್ಲಾಕ್ ಕರೆಂಟು, ಶಾಯಿ ಗುಲಾಬು, ಮ್ಯಾಂಗೋ, ಪಿಸ್ತಾ, ಕೇಸರ್ ಬಾದಾಮು, ಕಸಾಟ ಸಿಗುತ್ತೆ. ಈ ತರ ರೆಡಿ ಗಡ್ಬಡ ಅಂತ ನಾವೇ ಮಾಡ್ತೀವಿ, ಇಲ್ಲೇ ಮನೆಗೆ ತಗೊಂಡು ಹೋಗ್ಬೋದು. ಆಮೇಲೆ ಈ ತರ ಸ್ಮಾಲ್ ಕಪ್ಸ್ಗಳು, ಚಾಕ್ಲೇಟು, ವೆನಿಲಾ ಸಿಗುತ್ತೆ. ಓಕೆ, ಇದು ಮತ್ತೆ ಸ್ಕೂಪ್ ಅಲ್ಲಿ ತುಂಬಾ ವೆರೈಟಿ ಇದೆ. ಇದೆಲ್ಲ ಸ್ಕೂಪ್ಸ್ ಅಲ್ಲ ಸರ್? ಹೌದು, ಖಂಡಿತ. ನೋಡಿ, ಇದು ಕ್ಯಾರಮಲ್ ಅಂತ, ಚೋಕೋ ಆಲ್ಮಂಡು, ಲಿಚಿ, ಗೋವಾ ಐಸ್ ಕ್ರೀಮ್ ಸರ್, ಅದೇ ಸೀಬೆ ಹಣ್ಣದ. ಹೌದು. ಇದು ಕೇಸರ್ ಪಿಸ್ತಾ, ಇದು ನ್ಯಾಚುರಲ್ ಥಂಡರ್ ಕೋಕೋನಟ್ ಅಂತ. ಹೌದು. ಆಮೇಲೆ ಇದು ಕಾಜು ಕಿಸ್ಮಿಸ್ ಅಂತ, ಇದು ರಾಜ್ಭೋಗು, ಇದು ವೆನಿಲಾ ಚೋಕೋ ಚಿಪ್ಸು, ಬಟರ್ ಸ್ಕಾಚು, ಮ್ಯಾಂಗೋ, ವೆನಿಲಾ, ಫ್ರೂಟ್ ಪಂಚ್, ಇದು ಅಂಜೂರದಲ್ಲೇ ಮಾಡೋದು. ಕ್ಯಾಶೋ ಕ್ರಂಚು, ಟೂಟಿ ಫ್ರೂಟಿ, ಇಷ್ಟೆಲ್ಲ ವೆರೈಟಿ ತೋರಿಸ್ರಿ ನೀವು. ಸ್ಟಾರ್ಟಿಂಗ್ ಪ್ರೈಸ್ ಒಂದು ಸ್ಕೂಪ್ ಐಸ್ ಕ್ರೀಮ್ 40 ರೂಪೀಸ್ ಸರ್. 40 ರೂಪೀಸ್ಗೆ 2 ಸ್ಕೂಪ್. 40-50 ಇದೆ, 2 ವೆರೈಟಿ ಇಟ್ಟಿದೀವಿ. ಓಕೆ, ಆಮೇಲೆ ಸ್ಪೆಷಲ್ ಐಸ್ ಕ್ರೀಮ್ ಇಂದ ಅದು ಕ್ವಾಂಟಿಟಿ ಅದು 160 ತನಕ ಇದೆ. ಒಂದು 80 ರೂಪೀಸ್ ಇಂದ ಸ್ಟಾರ್ಟ್ ಆಗಿ 160 ತನಕ ಮಾಡ್ತೀವಿ. ಗಡ್ಬಡ್ಡು, ಫಲೂದಾ, ಡ್ರೈ ಫ್ರೂಟ್ ಸ್ಪೆಷಲ್ಲು. ಫಲೂದಾದಲ್ಲಿ ಒಂದು 6 ವೆರೈಟಿ ಇದೆ, ನಿಮಗೆ ಕೊಡ್ತೀನಿ ನೋಡಿ ಟೇಸ್ಟ್. ನೋಡಿ ಸರ್, ಇದು ಹಿಮಾದ್ರಿ ಐಸ್ ಕ್ರೀಮ್ ಅಂತ, ಟೇಸ್ಟ್ ಮಾಡಿ ಹೇಳಿ. ಹೌದು ಸರ್, ನಮ್ದೇ ಸ್ಪೆಷಲ್. ಇದು ಒಂದೊಂದು ಸ್ಕೂಪ್ ಒಂದೊಂದೇ ತಿನ್ಬೇಕಾ ಇಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ನೋದು? ನೋಡಿ ಹೆಂಗೆ ನಿಮ್ಮ ಅನುಕೂಲ.
ಒಂದು 2 ನಿಮಿಷ ಅದು ಫೋಟೋ ಇಟ್ಟೆ. ನೋಡಿದ್ರಲ್ಲ ಹಿಮಾದ್ರಿ ಸ್ಪೆಷಲ್ 150 ರೂಪಾಯಿಗೆ ಎಷ್ಟು ದೊಡ್ಡ ಗೋಲ್ ತುಂಬ ಕೊಟ್ಟಿದ್ದಾರೆ. ಒಂದು 5 ಸ್ಕೂಪು ಐಸ್ ಕ್ರೀಮು ಮತ್ತು ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸು ಕಟ್ ಫ್ರೂಟ್ಸು ಏನೆಲ್ಲ ಹಾಕ್ಕೊಟ್ಟಿದ್ದಾರೆ. 150 ರೂಪಾಯಿ ಹೊರತಂತಲೇ ಹೇಳ್ಬೋದು. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಹೇಳ್ದಂಗೆ 100% ಮಿಲ್ಕ್ ಹಾಕಿ ಯೂಸ್ ಮಾಡಿರೋದು. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿದೆ. ಹೆಚ್ಚಾಗೇನೋ ಸ್ವೀಟು ಅನ್ಸೋದಿಲ್ಲ, ಹೆಚ್ಚಾಗೇನೋ ಇದು ಅನ್ಸೋದಿಲ್ಲ. ತಿಂತಿದ್ರೆ ಕಲ್ದೋಗ್ಬಿಡ್ತೀರ. ನಾ ಮೊನ್ನೆ ಬಂದಾಗೂ ಸೇಬೆಹಣ್ಣಿದೆ ಒಂದು ಐಸ್ ಕ್ರೀಮ್ ಟ್ರೈ ಮಾಡಿದೆ. ಇದೊಂದು ಪಲ್ಪ್ ಎಲ್ಲ ಇರುತ್ತೆ. ಇನ್ನೊಂದು ವಿಶೇಷ ಏನಂದರೆ ರಿಯಲ್ ಸೇಬೆಹಣ್ಣು ತಿಂದಂಗೆ ಅನಿಸುತ್ತೆ. ಉಪ್ಪು ಖಾರ ಎಲ್ಲ ಹಾಕ್ಕೊಟ್ಟಿರ್ತಾರೆ. ಸೊ ಮೊನ್ನೆ ರೀಲ್ ಶೂಟ್ ಮಾಡಿದಾಗೂ ಇದೇ ತೊಗೊಂಡಿದ್ದೆ, ಇವತ್ತು ಇದೇ ತೊಗೊಂಡಿದ್ದೀನಿ. ಯಾಕಂದರೆ ನನಗೆ ತುಂಬ ಇಷ್ಟ. ರಿಯಲ್ ಫ್ರೂಟ್ ಐಸ್ ಕ್ರೀಮ್ಸ್ ಈಗ ತುಂಬ ಕಡೆ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಇನ್ನೂಸ್ ಮಾಡೋದ್ರಿಂದ ನಮಗೆ ಒಲವು ಜಾಸ್ತಿ. ಈ ಕಡೆ ಬಂದಂಗೆ ಮಿಸ್ ಮಾಡೋದೇ ಇಲ್ಲ. ಉಪ್ಪು ಖಾರ ಎಲ್ಲ ಹಾಕಿದ್ದಾರೆ. ಟ್ರೈ ಮಾಡೋಣ ಈಗ. ಆಹಾ, ಸೇಬೆಹಣ್ಣು ತಿಂದಂಗೆ ಫೀಲು. ಅಲ್ಲಲ್ಲಿ ಆ ಪಲ್ಪು ಫೈಟ್ ಸಿಗುತ್ತೆ. ಧೂಳು ಧಮಾಕ ಇದು. ಐಸ್ ಕ್ರೀಮಲ್ಲಿ ಧೂಳು ಧಮಾಕ ಇದು. ಖಂಡಿತ ಟ್ರೈ ಮಾಡಿ. ಈ ಕಡೆ ಬಂದರೆ ಬಲ್ಕ್ ಆರ್ಡರ್ಸ್ ಇದ್ರೆ ಪಾರ್ಟಿಗೆ, ಕಾರ್ಪೊರೇಟ್ ಪಾರ್ಟೀಸ್ಗೆ, ಮದುವೆಗಳಿಗೆ ಸೊ ನಂಬರ್ ಹಾಕಿರ್ತೀವಿ. ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಬಲ್ಕ್ ಆರ್ಡರ್ಸ್ನ ಪ್ಲೇಸ್ ಮಾಡಿ. ಈ ಕಡೆ ಬಂದರೆ ಮೆಜೆಸ್ಟಿಕ್, ಗಾಂಧಿನಗರ, KG ರೋಡ್ ಕಡೆ ಬಂದರೆ ಹಿಮಾದ್ರಿ ಐಸ್ ಕ್ರೀಮ್ಗೆ ಒಂದ್ಸರಿ ವಿಸಿಟ್ ಮಾಡಿ. ಖಂಡಿತ ಈ ಜಾಗಕ್ಕೆ ವಿಸಿಟ್ ಮಾಡೋದು ಬರುತ್ತಂತ ಅನಿಸುತ್ತೆ. ಒಂದು ಒಳ್ಳೆ ಐಸ್ ಕ್ರೀಮ್ ಅಂತ ಹೇಳ್ತಾ ನಾನು ಸೋಮು ಈಗ ಔಟ್ ಆಫ್ ಹೋಗ್ತೀನಿ. ಸೋಮ್, ಫೈನಲಿ ಹೇಗಿತ್ತಪ್ಪ? ಸೂಪರ್. ನನಗೂ ಗೊತ್ತಿದ್ದಿಲ್ಲ ಐಸ್ ಕ್ರೀಮ್ ಎಲ್ಲ ಹೇಗೆ ಮಾಡ್ತಾರೆ, ಆ ಪ್ರೊಸೀಜರ್ ಎಲ್ಲ ಹೇಗಿದೆ ಅಂತ ಗೊತ್ತಿಲ್ಲ. ಸಿಂಪಲ್ ಆಗಿ ಮಾಡಿಬಿಟ್ರು. ಆದರೂ ಸಿಂಪಲ್ ಆಗಿ ಮಾಡಿ 24 ಅವರ್ ಮಾಡ್ತಾರೆ. 24 ಅವರ್ದು ಒಂದು ಪ್ರಿಪ್ರೇಷನ್ ಇರುತ್ತೆ. ಸೊ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಎಪಿಸೋಡ್ ಮಾಡಿದ್ದೀವಿ ಅಂತ ನಂಬ್ತೀವಿ. ನಿಮ್ಗೆ ಏನಾದರೂ ಬಲ್ಕ್ ಆರ್ಡರ್ಸ್ ಪ್ಲೇಸ್ ಮಾಡಬೇಕು ಅಂತಿದ್ರೆ ನಿಮ್ಮ ಮನೇಲಿ ಏನಾದರೂ ವಿಶೇಷಕ್ಕೆ ಮತ್ತು ಕಾರ್ಪೊರೇಟ್ ಆರ್ಡರ್ಸ್ಗೆಲ್ಲಾನು ನಂಬರು ಕೊಟ್ಟಿದ್ದೀವಿ. ಡಿಸ್ಕ್ರಿಪ್ಷನಲ್ಲೂ ನಂಬರ್ ಇದೆ, ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಫ್ರೆಶ್ ಆಗಿರೋ ಐಸ್ ಕ್ರೀಮ್ ಸಿಗುತ್ತೆ ನಿಮಗೆ. ಅದು ಪ್ಯೂರ್ 100% ಮಿಲ್ಕಲ್ಲಿ ಮಾಡೋದು. ನಾವು ಕೆಲವಾರು ಬ್ರ್ಯಾಂಡ್ಸ್ ನೋಡಿದ್ದೀವಿ, ರಾಜಾ ರೋಷವಾಗಿ ಪಾಮ್ ಆಯಿಲ್ ಎಲ್ಲ ಹಾಕ್ಕೊಂಡು ಹಲವಾರು ಸೂಪರ್ ಮಾರ್ಕೆಟ್ನಲ್ಲೆಲ್ಲ ಮಾರ್ತಾ ಇದ್ದಾರೆ. ಅದಕ್ಕೆ ಕಂಪೇರ್ ಮಾಡಿದ್ರೆ 1000 ಟೈಮ್ ಬೆಟರ್ ಐಸ್ ಕ್ರೀಮ್ ಅಂತ ಹೇಳ್ತೀವಿ. ಯಾಕಂದರೆ ಪ್ಯೂರ್ ಹಾಲಿನಿಂದ ಮಾಡುವಂಥದ್ದು. ಹೌದು, ಟೋಟಲಿ ಸ್ಯಾಟಿಸ್ಫೈಡ್. ಸೂಪರ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಂಬ್ತೀವಿ. ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ನಾನು ಸೋಮು ಸಿಗ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.